ಮಧ್ಯಪ್ರಾಚ್ಯದಲ್ಲಿನ ಯುದ್ಧದಿಂದಾಗಿ ಭಾರತದಲ್ಲಿ ತೈಲಾಘಾತ ಉಂಟಾಗಿತ್ತು. ಹೀಗಾಗಿ ಇರಾನ್ ಜೊತೆ ಭಾರತ ಮಾತುಕತೆ ನಡೆಸಿ ಹಾರ್ಮುಜ್ ಜಲಸಂಧಿ ಮೂಲಕ ಭಾರತದ ಹಡಗುಗಳನ್ನು ಕರೆತರಲಾಗುತ್ತಿದೆ. ಈಗಾಗಲೇ 46,000 ಮೆಟ್ರಿಕ್ ಟನ್ ಎಲ್ಪಿಜಿ ಹೊತ್ತ ಶಿವಾಲಿಕ್ ಹಡಗು ಹಾಗೂ ನಂದಾದೇವಿ ಹಡಗು ಭಾರತಕ್ಕೆ ಆಗಮಿಸಿದೆ. ಇನ್ನು ಸುಮಾರು 80,800 ಮೆಟ್ರಿಕ್ ಟನ್ ಕಚ್ಚಾ ತೈಲ ಹೊತ್ತು ತಂದಂತಹ ಜಾಗ್ ಲಾಡ್ಕಿ ಹಡಗು ಮುಂದ್ರಾ ಬಂದರನ್ನು ತಲುಪಿದೆ. ಯುದ್ಧ ಪೀಡಿತ ಇರಾನ್ಗೆ ಭಾರತದಿಂದ ಸಹಾಯ ಹಸ್ತ ಚಾಚಲಾಗಿದೆ. ಇರಾನ್ನ ಟೆಹರಾನ್ಗೆ ಭಾರತದಿಂದ ಮೆಡಿಕಲ್ ಕಿಟ್ ಸಾಗಣೆ ಮಾಡಲಾಗಿದೆ. ಇರಾನ್ನ ರೆಡ್ ಕ್ರೆಸೆಂಟ್ ಸೊಸೈಟಿಗೆ ವೈದ್ಯಕೀಯ ಕಿಟ್ ಅನ್ನು ಕಳುಹಿಸಲಾಗಿದ್ದು ಭಾರತದಿಂದ ಸುರಕ್ಷಿತವಾಗಿ ಹಡಗಿನ ಮೂಲಕ ಔಷಧಿ ಸಾಗಣೆ ಮಾಡಲಾಗಿದೆ. ಇನ್ನು ಭಾರತದ ಸಹಾಯಕ್ಕೆ ಇರಾನ್ ಧನ್ಯವಾದ ಹೇಳಿದೆ. ಮಧ್ಯಪ್ರಾಚ್ಯದಲ್ಲಿ 19ನೇ ದಿನವೂ ಯುದ್ಧ ಮುಂದುವರೆದಿದೆ. ಖಮೇನಿ ಹತ್ಯೆ ಬೆನ್ನಲ್ಲೇ ಇರಾನ್ನ ಟಾಪ್ 2 ಲೀಡರ್ಗಳನ್ನು ಇಸ್ರೇಲ್ ಹತ್ಯೆ ಮಾಡಿದೆ. ಸೇನಾ ಮುಖ್ಯಸ್ಥ ಅಲಿ ಲಾರಿಕಾನಿ ಹಾಗೂ ಸುಲೈಮಾನ್ ಹತ್ಯೆ ಮಾಡಿದ್ದು ಮುಂದೆ ಯಾರನ್ನೂ ಬಿಡಲ್ಲ ಅಂತ ಇಸ್ರೇಲ್ ವಾರ್ನಿಂಗ್ ಕೊಟ್ಟಿದೆ. ಅಲ್ಲದೆ ಉಳಿದ ಸೇನಾಧಿಕಾರಿಗಳಿಗಾಗಿ ಅಮೆರಿಕ ಇಸ್ರೇಲ್ ಶೋಧ ಮಾಡ್ತಾ ಇದ್ದು ಯಾರನ್ನೂ ಉಳಿಸಲ್ಲ ಎಂಬ ಸಂದೇಶ ರವಾನಿಸಿದೆ. ಇನ್ನು ಆಲಿ ಲಾರಿಜಾನಿ ಸುಲೈಮಾನ್ ಹತ್ಯೆ ಬಗ್ಗೆ ಇರಾನ್ ಸ್ಪಷ್ಟನೆ ಕೊಟ್ಟಿದ್ದು ಟಾಪ್ ಲೀಡರ್ಗಳ ಹತ್ಯೆಯನ್ನ ಇರಾನ್ ತೀವ್ರವಾಗಿ ಖಂಡಿಸಿದ್ದು ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲಿಸಲ್ಲ ಅಂತ ಶಪಥಗೈದಿದೆ. ಸರ್ವೋಚ್ಚ ನಾಯಕ ಮೊಸ್ತಾಬಾ ಯುದ್ಧ ಮುಂದುವರಿಸುವುದಾಗಿ ಹೇಳಿದ್ದು ನಮ್ಮವರ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳುವವರೆಗೂ ಯುದ್ಧ ನಿಲ್ಲಿಸಲ್ಲ ಅಂದಿದ್ದಾರೆ. ಇನ್ನು ಭದ್ರತಾ ಮುಖ್ಯಸ್ಥ ಆಲಿ ಲಾರಿಜಾನಿ ಹತ್ಯೆಗೆ ಕೆಂಡವಾಗಿರುವ ಇರಾನ್ ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ನಡೆಸಿದೆ. ದಾಳಿ ವೇಳೆ ಇಸ್ರೇಲ್ನ 2 ಸಾವನ್ನಪ್ಪಿದ್ದಾರೆ. ಇದರ ಜೊತೆಗೆ ಯುಎಇಯ ಆಸ್ಟ್ರೇಲಿಯಾ ಮಿಲಿಟರಿ ಬೇಸ್ ಮೇಲೂ ಇರಾನ್ ದಾಳಿ ನಡೆಸಿದೆ. ಇನ್ನು ದುಬೈ ಮೇಲೂ ಇರಾನ್ ಸೇನೆ ಕ್ಷಿಪಣಿ ದಾಳಿ ನಡೆಸಿದೆ. ದುಬೈ ಮಾಧ್ಯಮ ಕಚೇರಿ ಮೇಲೆ ಪ್ರಬಲ ಸ್ಫೋಟದ ಸದ್ದು ಕೇಳಿ ಬಂದಿದ್ದು ಇರಾನ್ ನಿರಂತರವಾಗಿ ಡ್ರೋನ್ಗಳ ದಾಳಿ ನಡೆಸುತ್ತಿದೆ. ಇಸ್ರೇಲ್ ದಾಳಿಗೆ ತಿರುಗಿ ಬಿದ್ದಿರುವ ಇರಾನ್ ನಿರಂತರವಾಗಿ ಮಿಸೈಲ್ಗಳ ದಾಳಿ ಮುಂದುವರೆಸಿದೆ. ಇಸ್ರೇಲ್ನ ಹಲವೆಡೆ ಮಿಸೈಲ್ಗಳ ದಾಳಿ ನಡೆಸ್ತಾ ಇದ್ದು ಇಸ್ರೇಲ್ನಲ್ಲಿರೋ ಜನರಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಈಗಾಗಲೇ ಇಸ್ರೇಲ್ ಸಂದೇಶ ರವಾನಿಸಿದೆ. ಇರಾನ್ ಟಾಪ್ ಲೀಡರ್ಗಳ ಹತ್ಯೆಗೆ ಪ್ರತೀಕಾರ ತೆಗೆದುಕೊಳ್ಳಲು ಇಸ್ರೇಲ್ ಮೇಲೆ ಇರಾನ್ ಮಿಸೈಲ್ ದಾಳಿ ಮುಂದುವರೆಸಿದೆ. ಹರ್ಮುಜ್ ಮೇಲೆ ಅಮೆರಿಕ ಹಿಡಿತ ಸಾಧಿಸಿದೆ ಎನ್ನಲಾಗಿದೆ. ಹರ್ಮುಜ್ ಬಳಿಯ ಇರಾನ್ ಕ್ಷಿಪಣಿ ಕೇಂದ್ರ ಟಾರ್ಗೆಟ್ ದಾಳಿಯನ್ನ ಮಾಡಿದೆ. 2267 ಕೆಜಿ ತೂಕದ ಬಂಕರ್ ಬಸ್ಟರ್ ಬಳಕೆ ಮಾಡಿ ಅಮೆರಿಕ ಇರಾನ್ನ ಕ್ಷಿಪಣಿ ಮೇಲೆ ದಾಳಿ ನಡೆಸಿದೆ. ನೌಕಾಯಾನಕ್ಕೆ ಈ ಕ್ಷಿಪಣಿಗಳು ಅಪಾಯ ತಂದಿಟ್ಟಿತ್ತು. ಅಂತಾರಾಷ್ಟ್ರೀಯ ಕಡಲ ವ್ಯಾಪಾರಕ್ಕೆ ಇದು ಅಡ್ಡಿಯಾಗಿತ್ತು. ಹೀಗಾಗಿ ದಾಳಿ ಮಾಡಿದ್ದೇವೆ ಅಂತ ಅಮೆರಿಕ ಹೇಳಿದೆ. ರಾಜ್ಯದ ಮೇಲೆ ಗಲ್ಫ್ ಯುದ್ಧದ ಎಫೆಕ್ಟ್ ಹಿನ್ನೆಲೆ ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಬೆಲೆ ಏರಿಕೆ ಮಾಡಲಾಗಿದೆ. ಪೆಟ್ರೋಲ್ಗೆ ₹2 ಹಾಗೂ ಡೀಸೆಲ್ಗೆ ₹3 ಜಾಸ್ತಿ ಮಾಡಲಾಗಿದೆ. ಕಳೆದ 2 ದಿನಗಳಿಂದ ದರ ಹೆಚ್ಚಳ ಮಾಡಿದ್ದು ಈಗ ಬೇರೆ ಕಂಪನಿಗಳಲ್ಲೂ ಬೆಲೆ ಏರಿಕೆ ಮಾಡುವ ಸಾಧ್ಯತೆ ಇದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದ ಎಫೆಕ್ಟ್ನಿಂದಾಗಿ ಹಾಸನ ಜಿಲ್ಲೆಯ ಶಾಂತಿ ಗ್ರಾಮದಲ್ಲಿ ಗ್ಯಾಸ್ಗಾಗಿ ಜನರು ಪರದಾಡಿದ್ದಾರೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಗ್ರಾಹಕರು ಕ್ಯೂ ನಿಂತಿದ್ದು ಗ್ಯಾಸ್ಗಾಗಿ ಹೈರಾಣಾಗಿದ್ದಾರೆ. ಇನ್ನು ಗ್ಯಾಸ್ ಕೊರತೆಯ ನಡುವೆಯೇ ಕಾಳಸಂತೆಯಲ್ಲಿ ಗ್ಯಾಸ್ ದಂಧೆ ಹೆಚ್ಚಾಗಿರೋದು ಕೂಡ ಆತಂಕ ಸೃಷ್ಟಿಸಿದ್ದು ಹೀಗಾಗಿ ಜನರು ಪರ್ಯಾಯ ವ್ಯವಸ್ಥೆ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಬೆಳಗಾವಿಯ ಅಥಣಿಯಲ್ಲೂ ಗ್ಯಾಸ್ ಏಜೆನ್ಸಿ ಮುಂದೆ ಜನರು ಕ್ಯೂ ನಿಂತಿದ್ದಾರೆ. 10 ದಿನಗಳಿಂದ ಎಲ್ಪಿಜಿ ಸಿಲಿಂಡರ್ ಸಿಗದ ಹಿನ್ನೆಲೆ ಗ್ಯಾಸ್ ಅಂಗಡಿ ಮುಂದೆ ಗ್ಯಾಸ್ಗಾಗಿ ಜನರು ಕಾದು ಕುಳಿತಿದ್ದಾರೆ. ಯುಗಾದಿ ಹಬ್ಬಕ್ಕೆ ಹೋಳಿಗೆ ಮಾಡೋ ಹೋಟೆಲ್ಗಳಿಗೂ ಸಂಕಷ್ಟ ಶುರುವಾಗಿದೆ. ಕಮರ್ಷಿಯಲ್ ಗ್ಯಾಸ್ ಸಿಗದೆ ಶ್ರೀನಗರದಲ್ಲಿರೋ ಅನ್ನಪೂರ್ಣೇಶ್ವರಿ ಹೋಳಿಗೆ ಮನೆಯ ಹೋಟೆಲ್ ಮಾಲೀಕರು ಪರದಾಡಿದ್ದಾರೆ. ಯುಗಾದಿ ಹಬ್ಬಕ್ಕೆ ಹೋಳಿಗೆಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಆದರೆ ಗ್ಯಾಸ್ನ ಸಮಸ್ಯೆಯಿಂದಾಗಿ ಸೌದೆ ಒಲೆಯಲ್ಲಿ ಹೋಳಿಗೆ ತಯಾರಿಸುವ ಪರಿಸ್ಥಿತಿ ಬಂದಿದೆ. ಗ್ಯಾಸ್ ಸಿಗದಿದ್ರೆ ಮುಂದೆ ತುಂಬಾನೇ ಸಮಸ್ಯೆ ಆಗುತ್ತೆ ಅಂತ ಮಾಲೀಕ ಚಂದ್ರಶೇಖರ್ ಹೇಳಿದ್ದಾರೆ. ಮಾಡೋದಲ್ಲೆಲ್ಲ ಸೌದೆ ಒಲೆಯಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಅದಕ್ಕೆ ಸಪ್ರೇಟ್ ಆಗಿ ಕೂಡ ಥರ ಮಾಡಿ ಈ ಹೋಳಿಗೆಗೆ ಮಾತ್ರ ಕಮರ್ಷಿಯಲ್ ತಂದು ಅದು ಗ್ರಾಹಕರು ತೊಂದರೆ ಆಗಬಾರ್ದು. ನಾವು ಅಲ್ಲಿ 15-20 ದಿವಸ ಮುಂಚೆನೇ ಆರ್ಡರ್ ಕೊಟ್ಬಿಟ್ಟಿದ್ದಾರೆ ನಮಗೆಲ್ಲ.
ಒಂದು 30,000 40,000 ಗಂಟೆ ಹೋಳಿಗೆ ಆರ್ಡ್ರ್ ಇದೆ. ನಾವು ಅದರಿಂದ ಏನು ಮಾಡ್ತೀವಿ, ಎಷ್ಟಾರಲ್ಲಿ ನಮ್ಮ ದುಡ್ಡು ಹೋದ್ರೆ ಗ್ರಾಹಕರು ಪೂರೈಸ್ಬೇಕು ಅಂತ ಪೂರೈಸ್ತಾ ಇದ್ದೀವಿ. ನಮ್ಮದು ಸರ್ ಈಗ ಸಿಲಿಂಡರ್ ಎಷ್ಟು ಹೇಳ್ತಾ ಇದ್ದಾರೆ? 4,000 3,000 ಸರ್ ಇಷ್ಟ ಇರೋರು ತಾವು ಹೇಳ್ತಾ ಇದ್ದಾರೆ. ನಾವು ಮೊದಲೇ ಯಾವಾಗಲೂ 30-20 ಹಾಕ್ಸ್ತಿದ್ದೋ, ಅದು ಸ್ಟಾಕ್ ಇರೋದ್ರಿಂದ ಇನ್ನೊಂದು 2-3 ಇದೆ, ನಾಳೆ ಗಂಟೆ ಹಾಕ್ಬೋದು. ವಿಧಾನ ಪರಿಷತ್ನಲ್ಲೂ ಗ್ಯಾಸ್ ಟ್ರಬಲ್ ವಿಚಾರ ಪ್ರತಿಧ್ವನಿಸಿದೆ. ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದು, ಹೋಟೆಲ್ಗಳಲ್ಲಿ ತಿಂಡಿ ಸಿಗ್ತಿಲ್ಲ, ಶಾಸಕರ ಭವನದಲ್ಲೂ ಶಾಸಕರಿಗೆ ತಿಂಡಿ ಸಿಗ್ತಿಲ್ಲ, ಇಂದಿರಾ ಕ್ಯಾಂಟೀನ್ನಲ್ಲೂ ಗ್ಯಾಸ್ ಸಮಸ್ಯೆಯಾಗಿದೆ, ಜನರು ಭಯಗೊಂಡಿದ್ದಾರೆ ಎಂದಿದ್ದಾರೆ. ಈ ವೇಳೆ ಇದಕ್ಕೆಲ್ಲ ಸರ್ಕಾರವೇ ಉತ್ತರ ಕೊಡಬೇಕು ಅಂತ ಸಭಾಪತಿ ಹೇಳಿದ್ದಾರೆ. ಈ ವೇಳೆ ಮಧ್ಯ ಪ್ರವೇಶಿಸಿದ ಛಲವಾದಿ ನಾರಾಯಣಸ್ವಾಮಿ ಅವರು ಹಸಿದು ಬಂದಿದ್ದಾರೆ, ದಯವಿಟ್ಟು ಅವರಿಗೆ ಇಡ್ಲಿ ವಡ ಕೊಡಿ ಅಂತ ಹೇಳಿದರು. ಈ ವೇಳೆ ಸಚಿವ ಜಮೀರ್ ಅಹಮದ್ ಖಾನ್ ಇಡ್ಲಿ ವಡೆ ಕೂಡ ಸಿಗ್ತಿಲ್ಲ, ಯಾಕಂದ್ರೆ ಗ್ಯಾಸ್ ಸಿಗ್ತಿಲ್ಲ ಅಂತ ಹೇಳಿದರು. ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದಾಗಿ ರಾಜ್ಯದಲ್ಲಿ ಗ್ಯಾಸ್ ಸಮಸ್ಯೆ ಹೆಚ್ಚಾಗಿದೆ. ಹಿನ್ನೆಲೆ ಗ್ಯಾಸ್ ಸಮಸ್ಯೆ ವಿಚಾರವಾಗಿ ಪರಿಷತ್ತಲ್ಲಿ ಸಚಿವ ಮುನಿಯಪ್ಪ ಮಾತಾಡಿದ್ದಾರೆ. ರಾಜ್ಯದಲ್ಲಿ ಪ್ರತಿನಿತ್ಯ 40,000 ಸಿಲಿಂಡರ್ ಬೇಕು. 9,000 ಸಿಲಿಂಡರ್ ಕೊಡೋದಕ್ಕೆ ಈಗಾಗಲೇ ಏರ್ಪಾಡು ಮಾಡಲಾಗಿದೆ. ಶಾಲೆ, ಹಾಸ್ಟೆಲ್, ಆಸ್ಪತ್ರೆಗಳಿಗೆ ಮೊದಲ ಆದ್ಯತೆ. 4,200 ಸಿಲಿಂಡರ್ಗಳನ್ನು ಕೊಡಲಾಗ್ತಾ ಇದೆ. ಒಂದು ವಾರ ಸುಧಾರಿಸಿದ್ರೆ ಎಲ್ಲವೂ ಸಹಜ ಸ್ಥಿತಿಗೆ ಬರಬಹುದು. ಸೋಮವಾರ ಮತ್ತೊಂದು ಸಭೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಪ್ರಾಬ್ಲಮ್ ಇರೋದು ಡೊಮೆಸ್ಟಿಕ್. ಕೇಂದ್ರ ಸರ್ಕಾರ 20% ಮಾತ್ರ ಕೊಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದೆ. 44,000 ಸಿಲಿಂಡರ್ಸು ಕಮರ್ಷಿಯಲ್ಲು ಪ್ರತಿ ದಿನ ಬೇಕಾಗ್ತದೆ. ಅವ್ರಿಗೆ 20% ಅಂದರೆ ಹತ್ತಿರ 8,500 ಆಗ್ತದೆ. ಆದರೂ ಕೂಡ 9,000 ಸಿಲಿಂಡರ್ಸನ್ನು ಕೊಡೋಕ್ಕೆ ಏರ್ಪಾಡು ಮಾಡಿಕೊಡಿ. ಹಾಸ್ಪಿಟಲ್ಸು, ಅದರ್ ದೆನ್ ಎಸೆನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಈ ಇಂಪಾರ್ಟೆಂಟ್ ಇವಿಗೆ ನಾವು 4,200 ಕೊಡ್ತಾ ಇದ್ದೀವಿ. ಈ 1,000ದಲ್ಲಿ ಯಾರಿಗೆ ಕೊಡಬೇಕು, ಏನು ಕೊಡಬೇಕು ಅಂತ ಕಷ್ಟನೇ ಆಗಿದೆ. ನಾನು ಹೇಳಿದೆ, ಒಂದು ವಾರ ಸುಧಾರಿಸಿದರೆ ಸ್ವಲ್ಪ ಬದಲಾವಣೆ ಆಗ್ತದೆ. ಪ್ರಾಬ್ಲಮ್ ಇರೋದು ಡೊಮೆಸ್ಟಿಕ್. ಕೇಂದ್ರ ಸರ್ಕಾರ 20% ಮಾತ್ರ. ಗ್ಯಾಸ್ ಟ್ರಬಲ್ ವಿಚಾರವಾಗಿ ಮಾತನಾಡಿದ ಬಿಜೆಪಿ ನಾಯಕ ಗೋವಿಂದ ಕಾರಜೋಳ, ಗ್ಯಾಸ್ ಸಮಸ್ಯೆ ಇಲ್ಲ, ಕಮರ್ಷಿಯಲ್ ಗ್ಯಾಸ್ ಹಡಗುಗಳು ಬಂದಿವೆ, ಅದು ಸರಿಯಾಗತ್ತೆ. ಡೊಮೆಸ್ಟಿಕ್ ಗ್ಯಾಸ್ಗೆ ಯಾವುದೇ ಸಮಸ್ಯೆ ಇಲ್ಲ. ಮನಮೋಹನ್ ಸಿಂಗ್ ಅವರು ಇದ್ದಂತಹ ವ್ಯವಸ್ಥೆ ಹೊಂದಾಣಿಕೆ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರು. ಅದನ್ನ ಕಾಂಗ್ರೆಸ್ನವರು ನೆನಪಿಸಿಕೊಳ್ಬೇಕು ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ ಆಡಳಿತದಲ್ಲಿ ಗ್ಯಾಸಿಂದು ಗೃಹ ಬಳಕೆ ಗ್ಯಾಸ್ಗೆ ಏನೂ ತೊಂದರೆ ಇಲ್ಲ, ಡೊಮೆಸ್ಟಿಕ್ ಯೂಸ್ಗೆ ಯಾವುದೇ ತೊಂದರೆ ಇಲ್ಲ. ಕಮರ್ಷಿಯಲ್ಗೆ ಸ್ವಲ್ಪ ಒಂದು 8-10 ದಿವಸ ತೊಂದರೆ ಆಗಿತ್ತು. ಈಗ LPG ಹಡಗುಗಳು ಬಂದ್ಬಿಟ್ಟು ಹೀಗಾಗಿ ಏನು ತೊಂದರೆ ಇಲ್ಲ, ಯಾವುದೇ ತೊಂದರೆ ಇಲ್ಲದೇ ನಡೀತದ. ಮತ್ತು ಹಿಂದೆ ಕಾಂಗ್ರೆಸ್ ಆಡಳಿತದಲ್ಲಿ ಮನಮೋಹನ್ ಸಿಂಗ್ರು ಏನು ಹೇಳಿದಾರೆ ಅನ್ನೋದು ಕಾಂಗ್ರೆಸ್ನವ್ರು ನೆನಪು ಮಾಡಿಕೊಳ್ಳಿ. ಮತ್ತು ಚಿದಂಬರಂ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಏನು ಹೇಳಿದಾರೆ ಅನ್ನೋದು ನೆನಪು ಮಾಡಿಕೊಳ್ಳಿ. ಅವರು ಚಿದಂಬರಂ ಅವರು ಹೇಳಿದ್ದು, ಗ್ಯಾಸ್ ಸಬ್ಸಿಡಿ ಹೆಚ್ಚಾಗ್ತದೆ, ಹೆಚ್ಚು ಬಳಕೆ ಮಾಡಲಿಕ್ಕೆ ಕೊಟ್ಟಿವಿ ಅಂದ್ರೆ ಈ ನಮ್ಮ ಬಜೆಟಿನ ಮೇಲೆ ಹೊರೆ ಆಗ್ತದೆ ಅಂತ ಹೇಳಿದ ಚಿದಂಬರಂ ಹೇಳಿದ, ಹಣಕಾಸು ಮಂತ್ರಿ ಕಾಂಗ್ರೆಸ್ನಲ್ಲಿ. ಮನಮೋಹನ್ ಸಿಂಗ್ರು ಕೂಡ ಇದ್ದಂಥ ವ್ಯವಸ್ಥೆಗೆ ಹೊಂದಿಕೊಂಡು ಜನ ಬದುಕೋದನ್ನು ಕಲಿಬೇಕಂತ ಹೇಳಿದ. ಗ್ಯಾಸಿಂದು ಯುಗಾದಿ ರಂಜಾನ್ಗೆ ಊರಿಗೆ ಹೊರಟವರಿಗೆ ದರ ಏರಿಕೆಯ ಬಿಸಿ ತಟ್ಟಿದೆ. ಖಾಸಗಿ ಬಸ್ಗಳ ಟಿಕೆಟ್ ದರ 1 to 3 ಆಗಿದೆ. ಹಬ್ಬದ ದಿನಗಳಲ್ಲೇ ಪ್ರಯಾಣಿಕರನ್ನ ಸುಲಿಗೆಗೆ ಖಾಸಗಿ ಬಸ್ ಮಾಲೀಕರು ಇಳಿದಿದ್ದು, ಇಷ್ಟೆಲ್ಲ ದರ ಏರಿಸಿದ್ದು ಕೂಡ ಸಾರಿಗೆ ಇಲಾಖೆ ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಪ್ರಯಾಣಿಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಖಾಸಗಿ ಬಸ್ ದರ ಏರಿಕೆಯನ್ನ ಖಾಸಗಿ ಬಸ್ ಮಾಲೀಕರ ಸಂಘ ಸಮರ್ಥಿಸಿಕೊಂಡಿದೆ. ಯುದ್ಧದ ಎಫೆಕ್ಟ್ ಹಾಗೂ ಸರ್ಕಾರದ ತೆರಿಗೆ ನೀತಿಯಿಂದಾಗಿ ಹಬ್ಬದ ಸಂದರ್ಭದಲ್ಲಿ ದರ ಏರಿಕೆ ಅನಿವಾರ್ಯ ಅಂತ ಹೇಳಿದೆ. ಸರ್, ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಸಾರಿ ಹೇಳಬೇಕು ಅಂತಂದರೆ ಸ್ವಲ್ಪ ನಾನು ನಿನ್ನೆ ತನಕನೂ ಕಡಿಮೆನೇ ಇತ್ತು, ಆದರೆ ನಿನ್ನೆಯಿಂದ ಜಾಸ್ತಿ ಮಾಡಿದ್ದಾರೆ. ಕಾರಣ ಇಷ್ಟೇ, ಇವತ್ತು ತಮಗೆ ಗೊತ್ತಿದೆ, ಇವತ್ತು ಅರಬ್ ರಾಷ್ಟ್ರಗಳಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಯುದ್ಧದಿಂದ ಡೀಸೆಲ್ ಸಿಗ್ತಾ ಇಲ್ಲ. ಕೋವಿಡ್ದಿಂದ ಹಿಡಿದು ಇದುವರೆಗೂ ತನಕ ಸಾರಿಗೆ ಕ್ಷೇತ್ರ ಖಾಸಗಿ ಬಸ್ ಮಾಲೀಕರು ಇನ್ನೂ ಚೇತರಿಸ್ಕೊಳಕ್ಕಾಗ್ತಾ ಇಲ್ಲ. ಸರ್, ಇದೇ ಸರ್ಕಾರಗಳ ಮುಂದೆ ನಾವು ತೆರಿಗೆಯನ್ನು ಕಡಿಮೆ ಮಾಡಿ ರಸ್ತೆ ತೆರಿಗೆ ಕಡಿಮೆ 6.5 ಲಕ್ಷ ರೂಪಾಯಿ ಕೇವಲ ಒಂದು ಬಸ್ಸಿಗೆ ರಸ್ತೆ ತೆರಿಗೆ ತಗೊತಾರೆ ವರ್ಷಕ್ಕೆ. ನಮ್ಮದು ದರ ಆದಾಗ ಮಾತ್ರ, ಹೆಚ್ಚಾದಾಗ ಮಾತ್ರ ಪ್ರಯಾಣಿಕರು ಕೇಳ್ತಾರೆ. ಟೋಲ್ ದರ ಪ್ರತಿ ವರ್ಷ 10%, 15%, 20% ಎಕ್ಸ್ಟ್ರಾ ಮಾಡ್ತಾ ಇದ್ರಲ್ಲ, ಇದು ಯಾರ ಮೇಲೆ ನಾವು ಹಾಕಬೇಕು? ಬಾಗಲಕೋಟೆ ಮತ್ತು ದಾವಣಗೆರೆ ಎರಡೂ ಕ್ಷೇತ್ರಗಳನ್ನು ನಾವು ಗೆಲ್ತೀವಿ ಅಂತ ಬೆಳಗಾವಿಯಲ್ಲಿ ಸಂಸದ ಗೋವಿಂದ ಕಾರಜೋಳ ಹೇಳಿದ್ದಾರೆ. 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಘೋಷಣೆ ಮಾಡಿ ಬಡವರ ಮನಸ್ಸು ಕದ್ದು ವೋಟ್ ಹಾಕಿಸಿಕೊಂಡು ಅಧಿಕಾರಕ್ಕೆ ಬಂದರು.
ಆದರೆ 3 ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ಬೆಲೆ ಏರಿಕೆಯಿಂದ ಬಡವರಿಗೆ ಸಿದ್ದರಾಮಯ್ಯ ಸರ್ಕಾರ ಮೋಸ ಮಾಡಿದೆ. ಸಿದ್ದರಾಮಯ್ಯ ದಲಿತರಿಗೆ ಮಾಡಿದ್ದಷ್ಟು ದ್ರೋಹ ಯಾರೂ ಮಾಡಿಲ್ಲ. ದಲಿತರನ್ನ ನಂಬಿಸಿ ವಿಶ್ವಾಸ ದ್ರೋಹ ಮಾಡಿದ್ದಾರೆ ಅಂತ ಕಿಡಿಕಾರಿದರು. 2 ಕ್ಷೇತ್ರಗಳನ್ನು ನಾವು ಗೆಲ್ತೀವಿ. ಕಾಂಗ್ರೆಸ್ನವರು 2023 ಚುನಾವಣೆ ಒಳಗೆ ಗ್ಯಾರಂಟಿಗಳ ಘೋಷಣೆ ಮಾಡಿ ಬಡವರ ಮನಸ್ಸನ್ನು ಕದ್ದು ವೋಟ್ ಹಾಕಿಸ್ಕೊಂಡು ಅಧಿಕಾರಕ್ಕೆ ಬಂದು 3 ವರ್ಷದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿಲ್ಲ. ಬಡವರಿಗೆ ಮೋಸ ಮಾಡಿದಂಥ ಸಿದ್ದರಾಮಯ್ಯನವ್ರ ಸರ್ಕಾರ. ಅಭಿವೃದ್ಧಿ ಕೆಲಸನೂ ಇಲ್ಲ, ಬಡವ್ರ ಕಲ್ಯಾಣನೂ ಇಲ್ಲ. ಬಹುಶಃ ಈ ದೇಶದ ಇತಿಹಾಸದೊಳಗೆ ಸಿದ್ದರಾಮಯ್ಯ ದಲಿತರಿಗೆ ಮಾಡಿದಂಥ ಮೋಸ ಇನ್ನು ಯಾವುದೇ ಸರ್ಕಾರ ಮಾಡಿಲ್ಲ. ಬಾಗಲಕೋಟೆ ಬೈ ಎಲೆಕ್ಷನ್ ಟಿಕೆಟ್ ಹಂಚಿಕೆ ವಿಚಾರವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ನಿವಾಸ ಕಾವೇರಿಗೆ ಮೇಟಿ ಕುಟುಂಬಸ್ಥರು ಬಂದಿದ್ದಾರೆ. HY ಮೇಟಿ ಪುತ್ರರಾದ ಮಲ್ಲಿಕಾರ್ಜುನ್ ಮೇಟಿ, ಉಮೇಶ್ ಮೇಟಿ, ಪುತ್ರಿಯರಾದ ಬಾಯಕ್ಕ, ಮಹಾದೇವಿ ಆಗಮಿಸಿದ್ದು ಸಿಎಂ ಜೊತೆ ಟಿಕೆಟ್ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ. ಟಿಕೆಟ್ ವಿಚಾರವಾಗಿ ಒಗ್ಗಟ್ಟು ಕಾಯ್ದುಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಇನ್ನು ಬಹುತೇಕ ಉಮೇಶ್ ಶೆಟ್ಟಿಗೆ ಟಿಕೆಟ್ ನೀಡುವಂತಹ ಸಾಧ್ಯತೆ ಇದೆ. ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಿಂದಲೇ ನನ್ನ ಸ್ಪರ್ಧೆ, ನಾನು ಜೆಡಿಎಸ್ ಬಿಡುವ ಪ್ರಶ್ನೆಯೇ ಇಲ್ಲ ಅಂತ GT ದೇವೇಗೌಡ ಹೇಳಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಜಯಪುರ ಗ್ರಾಮದಲ್ಲಿ ಮಾತನಾಡಿದ GTD, ಜನರ ಪ್ರೀತಿ ಆಶೀರ್ವಾದವೇ ನನಗೆ ದೈವ. ನನ್ನ ಬಳಿ ಏನು ಸಹಾಯ ಮಾಡಿಸಿಕೊಳ್ಳದ ಜನರು ನನ್ನನ್ನು ಗೆಲ್ಲಿಸಿದ್ದಾರೆ. ನಾನು ಬೆಳೆಸಿದವರು, ದುಡ್ಡು ಮಾಡಿದವರು ನನ್ನ ವಿರುದ್ಧವೇ ನಿಂತಿದ್ದಾರೆ. ಇದು ಇವತ್ತಿನದ್ದಲ್ಲ, ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ. ನಾನು ಜನರ ಜೊತೆ ಇರ್ತೀನಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ. ಒಂದು ವೇಳೆ ಜೆಡಿಎಸ್ ಪಕ್ಷದಿಂದ ಟಿಕೆಟ್ ಕೊಡದಿದ್ರೆ ನೀವು ಹೇಳಿದಂತೆ ಕೇಳ್ತೇನೆ ಅಂತ GTD ಹೇಳಿದ್ದಾರೆ. ಪಕ್ಷದಿಂದ ಕೊಡೋದು ಅಂತ ಜನತಾದಳ ಪಕ್ಷದಿಂದ ಕೊಡೋದೇ ಇಲ್ಲ, ಬಿಟ್ಬಿಡ್ತಾ ಇರ್ತದೆ. ಸಂದರ್ಭ ಬಂದಾಗ ನಿಮ್ಮನ್ನೆಲ್ಲ ಸೇರಿಸ್ತೀನಿ. ಅವಾಗ ನೀವೇನು ತೀರ್ಮಾನ ಮಾಡ್ತೀರಿ ಅದನ್ನು ಮಾಡ್ತೀನಿ. ಅಲ್ಲಿವರೆಗೆ ನಾನಂತೂ ಬಿಡೋ ಪ್ರಶ್ನೆ ಇಲ್ಲ. ಯಾವುದೇ ಕಾರಣಕ್ಕೂ ಅವತ್ತು ಹೇಳಿದ್ದೀನಿ, ಟಿವಿಲಿ ಹೇಳಿದ್ದೀನಿ, ಪೇಪರ್ಲು ಹೇಳಿದ್ದೀನಿ, ದಳದಿಂದೇ ನಿಲ್ತೀನಿ, ಇದ್ದೀನಿ ಅಂತ ಹೇಳಿದ್ದೀನಿ. ಅದನ್ನು ನಾವು ರಿಜೆಕ್ಟ್ ಮಾಡಿದಾಗ ಎಲ್ಲರೂ ಸಭೆ ಕರಿತೀನಿ. ನೀವೇನು ತೀರ್ಮಾನ ತಗೋತೀರಿ ಅದು ಬದ್ಧವಾಗಿರ್ತೀನಿ. ಅರ್ಜಿ ಹಾಕಿ ನೋಡ್ರಿ, ನಾವು ಇದೀವಿ ಅಂದರೆ ಅರ್ಜಿ ಹಾಕ್ತೀನಿ. ಅಂಥ ಜನತಾದಳ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಹಂಚಿಕೆ ಕಗ್ಗಂಟು ಜೋರಾಗಿದೆ. ಪುತ್ರನ ಪರ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಲಾಬಿ ಮಾಡುತ್ತಿದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ DCM DK ಶಿವಕುಮಾರನ ಭೇಟಿಯಾದ ಪ್ರಭಾ ಮಲ್ಲಿಕಾರ್ಜುನ್ ಪುತ್ರನಿಗೆ ಟಿಕೆಟ್ ಕೊಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ದಾವಣಗೆರೆ ದಕ್ಷಿಣ ನಮ್ಮ ಕುಟುಂಬದ ಕ್ಷೇತ್ರ, ನಮ್ಮ ಪುತ್ರನಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಹೇಳಿದಾರಂತೆ. ಇನ್ನು ನೋಡೋಣ, ವರಿಷ್ಠರ ಜೊತೆ ಚರ್ಚೆ ಮಾಡ್ತೀನಿ ಅಂದಷ್ಟೇ DCM ಹೇಳಿದಾರಂತೆ. ಇತ್ತ ಟಿಕೆಟ್ ಘೋಷಣೆಗೂ ಮುನ್ನವೇ ಸಮರ್ಥ ಅಖಾಡಕ್ಕೆ ಇಳಿದಿದ್ದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಮರ್ಥ ಸಿಟಿ ರೌಂಡ್ಸ್ ಹಾಕಿದ್ದಾರೆ. ಕಾಂಗ್ರೆಸ್ ಮುಖಂಡರ ಜೊತೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ರೌಂಡ್ಸ್ ಹಾಕಿದ್ದು ಆ ಬಳಿಕ ಮಾತಾಡಿದ ಸಮರ್ಥ, ಇವತ್ತು ಅಮಾವಾಸ್ಯೆ ಹಿನ್ನೆಲೆ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೆ, ಜನ ಸೇರಿದ್ದಾರೆ, ಅವ್ರ ಜೊತೆ ಮಾತಾಡ್ತಿದ್ದೇನೆ. ಅಭ್ಯರ್ಥಿ ಆಯ್ಕೆಯನ್ನ ಮುಖಂಡರೆಲ್ಲರೂ ಸೇರಿ ತೀರ್ಮಾನಿಸಬೇಕು. ಇಲ್ಲಿನ ಜನರು ನನಗೆ ಮೊದಲಿನಿಂದಲೂ ಚಿರಪರಿಚಿತರು ಅಂತ ಹೇಳಿದರು. ಇಲ್ಲಿ ಗಣಪನ ಪೂಜೆಗೆ ಬಂದಿದ್ವಿ. ಅಮಾಸೆ ಇವತ್ತು 25ನೇ ವಾರ್ಡ್ನಲ್ಲಿ ಇಲ್ಲಿ ಪೂಜೆಗೆ ಬಂದಿವಿ. ಜನ ಸಿಕ್ಕರೆ ಜಾತ್ರೆ ಮಾಡಿಟ್ಟಾರೆ ಅಷ್ಟೇ. ನೀವು ಬಂದ್ರೆ ಜಾತ್ರೆನಲ್ಲಿ ಜೋಡಿಸ್ಕೊಂಡೆ, ನೀವು ಒಂದ್ಸತಿ ದರ್ಶನ ಮಾಡ್ರಿ, ನಮ್ಮ ಜೊತೆ ಚಾಯ್ ಕಾಫಿ ಕುಡ್ರಿ ಅಂತ ಅಷ್ಟೇ. ಇಲ್ರಿ ನೀವೇ ಎಲ್ಲರೂ 100 ಸತಿ ಸಮರ್ಥ ಅಂತ ಹೆಸರು ತಗಂತಿದ್ರೆ ಅದಕ್ಕೆ ಈಗ ಜಾಸ್ತಿನೇ ಇಳಿಯೋದಾಗ್ತಾ ಐತಿ. ಇಲ್ರಿ ಅದನ್ನ ಏನೈತಿ ನೀವೆಲ್ಲರೂ ತೀರ್ಮಾನ ಮಾಡ್ಬೇಕ್ರಿ. ನಾವಂತೂ ಪ್ರತಿ ಸಲ ಇದು ಅಮಾವಾಸ್ಯೆ ದಿನ ದೇವಸ್ಥಾನಕ್ಕೆ ಹೋಗ್ಲೇಬೇಕು. ನಾವಿಲ್ಲಿ ಗಣಪತಿ ದೇವಸ್ಥಾನಕ್ಕೆ ಬಂದಿವಿ, ಜನ ಸಿಕ್ಕ್ಯಾರ, ಜನ ಜೊತೆ ಮಾತಾಡ್ತಿದ್ವಿ, ಕಾಫಿ ಚಾಯ್ ಅಂಗಡಿನಲ್ಲೇ ಇದ್ವಿ. ನೀವು ಬಂದ್ರಿ, ನೀವು ಒಂದು ಲೋಟ ಕಾಫಿ ಕುಡೀರಿ. ಅದು ನನಗೆ ಅದೆಲ್ಲ ಅವ್ರ ಮೇಲೆ ಡಿಪೆಂಡ್ ರೀ, ಅವ್ರ ಮೇಲೆ. ಯಾಕಂದರೆ ನನಗಿಂತ ಎಲ್ಲರೂ ಹಿರಿಯವರೇ, ಇವರೆಲ್ಲರೇ ತೀರ್ಮಾನ ಮಾಡಲಿ. ಅದು ಸುಮ್ಮನೆ ಅದೆಲ್ಲ ಮಾತು ಯಾಕೆ ಬೇಕ್ರಿ. ಇವತ್ತು ನಾವು ದೇವಸ್ಥಾನಕ್ಕೆ ಬಂದೀವಿ, ಮುಂದೆ ಹೋಗ್ಬೋದಾ? ನಿರ್ಗಮಿತ ರಾಜ್ಯಸಭಾ ಸದಸ್ಯರಿಗೆ ಬೀಳ್ಕೊಡುಗೆ ಇವತ್ತು ನಡೆಯಿತು. ರಾಜ್ಯಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಬೀಳ್ಕೊಡುಗೆ ಭಾಷಣ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿ, ದೇವೇಗೌಡ, ಖರ್ಗೆ, ಶರದ್ ಪವಾರ್ ಬಗ್ಗೆ ಗುಣಗಾನ ಮಾಡಿದರು. ನನಗೆ ಯಾರೊಂದಿಗೂ ವೈಯಕ್ತಿಕ ಸಂಘರ್ಷ ಇಲ್ಲ. ಎಲ್ಲರ ಜೊತೆಯಲ್ಲೂ ನಾನು ಸಾಕಷ್ಟು ವಿಚಾರಗಳನ್ನು ಕಲಿತುಕೊಂಡಿದ್ದೇನೆ. ಹಿರಿಯ ಸಂಸದರು, ಹೊಸ ಸಂಸದರು ಸಾಕಷ್ಟು ಕಲಿಬೇಕಾಗಿದೆ ಅಂತ ಹೇಳಿದರು. ಇನ್ನು ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದ್ದು, ರಾಜ್ಯಸಭೆಯಲ್ಲಿ ಬಹಳಷ್ಟು ವಿಚಾರವನ್ನು ನಾವು ಕಲಿತಿದ್ದೇವೆ. ನಮ್ಮೆಲ್ಲರಿಗೂ ಒಂದರ್ಥದಲ್ಲಿ ಪಾಠಶಾಲೆ ಅಂತ ಹೇಳಿದರು. इस विशेष अवसर पर अपनी भावनाएं प्रकट करने के लिए जो अवसर दिया, इसके लिए मैं आपका बहुत बहुत आभारी हूँ. कुछ खट्टे मीठे अनुभव भी रहते हैं,
लेकिन आज जब ऐसा अवसर आता है तो स्वाभाविक रूप से यहाँ से जो साथी विदाई ले रहे हैं, भविष्य आपका भी इंतजार कर रहा है। लेकिन मैं जरूर कहूंगा, आदरणीय देवेगौड़ा जी, आदरणीय खड़गे जी, आदरणीय शरद पवार जी, ये ऐसे वरिष्ठ लोग हैं जिनके जीवन का आधे से अधिक उम्र संसदीय कार्य प्रणाली में इतने लंबे अनुभव के बाद भी सभी नए सांसदों ने सीखना चाहिए। सभापति जी, मैं आज राज्यसभा में कार्यकाल पूरा करे साथियों की विदाई के अवसर पर चंद बातें रखना चाहता हूं। रिटायर होने वाले कोई साथी दोबारा इस सदन में आएंगे, कुछ ऐसे भी हैं जिनको शायद अवसर न मिले। सभी जानते हैं कि राज्यसभा एक परमानेंट और कंटिन्यूअस हाउस है, जिसका जिक्र प्राइम मिनिस्टर ने भी किया और आपने भी अपने स्पीच में किया। ಬೆಂಗಳೂರಿನ ಹೆಣ್ಣೂರು ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ಬಿಎಂಟಿಸಿ ಇವಿ ಬಸ್ ಅಪಘಾತಕ್ಕೀಡಾಗಿದೆ. ಕಾರ್ಗೆ ಬಸ್ ಡಿಕ್ಕಿ ಹೊಡೆದಿದೆ. ಬಸ್ ಚಾಲಕ ಮದ್ಯಪಾನ ಮಾಡಿ ಆಕ್ಸಿಡೆಂಟ್ ಮಾಡಿದ್ದಾರೆ ಎನ್ನಲಾಗಿದೆ. ಅಪಘಾತದಲ್ಲಿ ಕಾರ್ ಚಾಲಕನಿಗೆ ಗಾಯವಾಗಿದೆ. ಕುಡಿದು ಬಸ್ ಚಲಾಯಿಸಿದ್ದಾನೆ ಅಂತ ಬಸ್ ಪ್ರಯಾಣಿಕರು ಆರೋಪಿಸಿದ್ದು, ಮದ್ಯಪಾನ ಟೆಸ್ಟ್ಗೆ ಒಳಪಡಿಸಲು ಆಗ್ರಹಿಸಿದ್ರು. ಆದರೆ ಮದ್ಯಪಾನ ಟೆಸ್ಟ್ ಮಾಡಿಸಲು ಚಾಲಕ ಒಪ್ಪಿಲ್ಲ ಎನ್ನಲಾಗಿದೆ. ಬಿಟ್ಟು ಓವರ್ಟೇಕ್ ಮಾಡಿ ಕುಡಿದ್ಬಿಟ್ಟು ನೀನು ಡ್ರೈವಿಂಗ್ ಮಾಡಿರೋದಾ? ನಿನ್ನ ಮಗ ತೋರಿಸಿಲ್ಲ ಹೇಳ. ಮತ್ತೆ ಈಗ ನೀನು ಕುಡ್ದಿಲ್ಲ ನೀನು ನಡಿಯಪ್ಪ, ಹಾಗಾದ್ರೆ ಹಾಸ್ಪಿಟ್ಲ್ಗೆ ನಡಿಯಪ್ಪ, ಚೆಕ್ ಮಾಡ್ಸೋನಲ್ಲಿ. ಈಗ ನೀನು ಕುಡ್ದಿಲ್ಲ ತಾನೆ, ನಡಿ ಹಾಸ್ಪಿಟ್ಲಿಗೆ ಹೋಗೋಣ. ನೀನು ಕುಡ್ದಿರಾ ಈ ಥರ ಎಲ್ಲ ಆಕ್ಸಿಡೆಂಟ್ ಮಾಡಿಕೊಂಡು ಏನಯ್ಯ ಇದೇನಿದೆ ನೋಡಿಲಿ, ನೋಡಿ ಕುಡ್ದ್ಬಿಟ್ಟು ಓವರ್ಟೇಕ್ ಮಾಡಿ ಗಾಡಿಗೆ ಕಾರ್ ಗುದ್ದಿರೋದು BMTC ಬಸ್ಸು. ಇಲ್ಲಿ ಹಜ್ಭವನ್ ನಿಯರ್ ಬೈ ನೋಡಿ, ಈ ಕಾರಿಗೆ ಗುದ್ದಿದ್ದಾರೆ ಓವರ್ಟೇಕ್ ಮಾಡಿ. ಹಂಗೆ ನೋಡಿ ಈ ಕಂಬಕ್ಕೆ ಡ್ರೈವರ್ಗಳು ಪ್ರಜ್ಞೆ ಇರಲ್ಲ ನೋಡಿ, ಹೆಂಗೆ ಇಲ್ಲಿ ಕಂಬಕ್ಕೆ ಯಾವ ಥರ ಗುದ್ದಿದ್ದಾನೆ ಅಂತ ನೋಡಿ. ಗುದ್ದಿಬಿಟ್ಟು ಕಾರ್ಗೆ ಗುದ್ದಿರೋದು. ಸೊ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದ್ದಾನೆ. ಬಸ್ ನಂಬರ್ ಬಂದುಬಿಟ್ಟು KA 51 AJ 8587. ಬರ್ರಿ ಹಾಸ್ಪಿಟ್ಲಿಗೆ ಹೋಗೋಣ. ನೀನು ಬಾಲಿ, ನೀನು ಕುಡ್ದಿದ್ಯಾ ನನಗೆ ಗೊತ್ತು, ಬಾ ನಿನ್ನ ಮಗ. ನಿನ್ನೆ ರಾಜ್ಯದ ಹಲವು ಕಡೆ ಗಾಳಿ ಸಹಿತ ಆಲಿಕಲ್ಲು ಮಳೆಯಾಗಿದೆ. ಇನ್ನು ಭಾರಿ ಮಳೆಗೆ ದ್ರಾಕ್ಷಿ ತೋಟ ನಾಶ ಆಗಿದೆ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರೋ ಪೂಜನಹಳ್ಳಿ ಬಳಿ ಘಟನೆ ನಡೆದಿದ್ದು, ಶೇಖರ್ ಗೋಪಾಲಪ್ಪನವರು ತಮ್ಮ ಸಾಕಷ್ಟು ಎಕರೆ ಜಾಗದಲ್ಲಿ ದ್ರಾಕ್ಷಿ ತೋಟ ಹಾಕಿದ್ರು. ನಿನ್ನೆ ಸುರಿದ ಭಾರಿ ಮಳೆಗೆ ದ್ರಾಕ್ಷಿ ತೋಟಕ್ಕೆ ಹಾನಿಯಾಗಿದೆ. 4 ವಿದ್ಯುತ್ ಕಂಬಗಳಿಗೂ ಕೂಡ ಹಾನಿಯಾಗಿದ್ದು, ಒಂದೇ ಮಳೆಗೆ ಭಾರಿ ಅವಾಂತರ ಆಗಿದೆ. ಆಲಿಕಲ್ಲು ಮಳೆಯಿಂದಾಗಿ ಯಾದಗಿರಿಯಲ್ಲೂ ಹಲವು ಕಡೆ ಭತ್ತ ಸೇರಿದಂತೆ ಹಲವು ಬೆಳೆಗಳು ಹಾನಿಯಾಗಿದೆ. ವಡಗೇರ ತಾಲೂಕಿನ ಗೊಂದೇನೂರ ಗ್ರಾಮದಲ್ಲಿ ಆಲಿಕಲ್ಲು ಮಳೆ ಸುರಿದಿದ್ದು, ಕಟಾವಿಗೆ ಬಂದಿದ್ದ ಅಪಾರ ಪ್ರಮಾಣದ ಭತ್ತ ಹಾನಿಯಾಗಿದೆ. ಜಿಲ್ಲೆಯ ಹಲವು ಕಡೆ ವಿದ್ಯುತ್ ಸಂಪರ್ಕ ಕಟ್ಟಾಗಿದ್ದು, ಜನಜೀವನ ಅಸ್ತವ್ಯಸ್ತವಾಗಿದೆ. ಹಲವು ಕಡೆಗಳಲ್ಲಿ ಭತ್ತ, ಜೋಳ ಕಟಾವು ಮಾಡಿ ಇಟ್ಟಿದ್ದ ಮೆಣಸಿನಕಾಯಿ ಬೆಳೆಗೂ ಹಾನಿಯಾಗಿದೆ. ಬೆಂಗಳೂರಲ್ಲಿ ಇವತ್ತು ಭಾರೀ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ಆಲಿಕಲ್ಲು ಸಹಿತ ಮಳೆಯ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಹೀಗಾಗಿ ಬೆಂಗಳೂರಿಗೆ ಇವತ್ತು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ಮಳೆ ಹಿನ್ನೆಲೆ ಎಲ್ಲರೂ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಜನರಲ್ಲಿ ಪಾಲಿಕೆ ಮನವಿ ಮಾಡಿಕೊಂಡಿದೆ. ಇನ್ನು ಇವತ್ತು ಆಲಿಕಲ್ಲು ಮಳೆಯಾಗುವ ನಿರೀಕ್ಷೆ ಇರೋದ್ರಿಂದ ಮಳೆಯ ವೇಳೆ ಮರದ ಕೆಳಗೆ ಆಶ್ರಯ ಬೇಡ ಅಂತ ಹವಾಮಾನ ಇಲಾಖೆ ಹೇಳಿದೆ. ಮರ್ಯಾದಾ ಹತ್ಯೆ ತಡೆಯುವ ಇವ ನಮ್ಮವ ವಿಧೇಯ ಇವತ್ತು ಸದನದಲ್ಲಿ ಮಂಡಿಸಲಾಯಿತು. ಸಚಿವ ಪ್ರಿಯಾಂಕ್ ಖರ್ಗೆ ವಿಧೇಯಕವನ್ನು ಮಂಡಿಸಿದ್ರು. ಮರ್ಯಾದಾ ಹತ್ಯೆಗಳನ್ನು ತಡೆಯಲು ಮತ್ತು ಅಂತರ್ಜಾತಿ ವಿವಾಹಗಳಿಗೆ ರಕ್ಷಣೆ ನೀಡುವ ಉದ್ದೇಶದಿಂದ ಈ ಮಸೂದೆ ಜಾರಿಗೆ ತರಲಾಯಿತು. ಜಾತಿ ಆಧಾರಿತ ಅಪರಾಧಗಳನ್ನು ತಡೆಯುವುದು, ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ತಪ್ಪಿಸುವುದು ಹಾಗೂ ಅಂತರ್ಜಾತಿ ವಿವಾಹಗಳಿಗೆ ಗೌರವ ನೀಡುವ ವ್ಯವಸ್ಥೆ ರೂಪಿಸುವ ಉದ್ದೇಶ ಈ ವಿಧೇಯಕ ಹೊಂದಿದೆ. ಜೊತೆಗೆ ಅಂತರ್ಜಾತಿ ವಿವಾಹಗಳನ್ನು ನೆರವೇರಿಸಲು ಇವ ನಮ್ಮವ ವೇದಿಕೆ ಸ್ಥಾಪಿಸಲು ಮಸೂದೆಯಲ್ಲಿ ನಿಯಮ ರೂಪಿಸಲಾಗಿದೆ. ವಿಧೇಯಕವನ್ನು ಸ್ವಾತಂತ್ರ್ಯ ಹಾಗೂ ಮರ್ಯಾದೆ ಮತ್ತು ಸಂಪ್ರದಾಯದ ಹೆಸರಿನಲ್ಲಿ ಅಪರಾಧಗಳ ಪ್ರತಿಬಂಧಕ ಮತ್ತು ನಿಷೇಧ ಇವ ನಮ್ಮವ ಕೋರುತ್ತೇನೆ.
ಪ್ರಸ್ತಾವ ಮಂಡಿಸಲಾಯಿತು. ವಿಧಾನಸಭಾ ಕಲಾಪದಲ್ಲಿ ಇವತ್ತು ಡಿಜೆ ಐಟಂ ಸಾಂಗ್ಗಳ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ. ಸಾಂಸ್ಕೃತಿಕ ಉತ್ಸವಗಳಲ್ಲಿ ಡಿಜೆ ಹಾಕುವ ಕುರಿತು ಚನ್ನಬಸಪ್ಪ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಉತ್ತರಿಸಿದ ಶಿವರಾಜ್ ತಂಗಡಗಿ, ಯಾವುದೇ ಉತ್ಸವಗಳಿರಲಿ ಮೊದಲು ಜಿಲ್ಲೆಗಳಿಂದ ಪ್ರಪೋಸಲ್ ಬರಬೇಕು. ನಮ್ಮ ಜಿಲ್ಲೆಯಲ್ಲಿ 2 ಉತ್ಸವ ಆಗಬೇಕಾಗಿತ್ತು, ಈ ಬಾರಿ ಮಾಡ್ತೇವೆ ಎಂದಿದ್ದಾರೆ. ಈ ವೇಳೆ ಮಧ್ಯಪ್ರವೇಶಿಸಿದ ಸಂತೋಷ್ ಲಾಡ್, ಉತ್ಸವಗಳಿಗೆ ದೊಡ್ಡ ಸ್ಟಾರ್ಸ್ ಕರೆಸಬೇಕು, ಡಿಜೆ ಹಾಕಿಸಬೇಕು, ಐಟಂ ಸಾಂಗ್ ಇಲ್ಲ ಅಂತ ಹೇಳಿದ್ರೆ ದೇವರು ಮುಂದೆ ಹೋಗಲ್ಲ ಅನ್ನೋ ಮಾತಿದೆ ಅಂತ ಹೇಳಿದರು. ಪ್ರಪೋಸಲ್ ಬಂದು ಅದಾದ ನಂತರ ಯಾವುದೇ ರೀತಿಯ ಈ ರೀತಿಯ ಒಂದು ಸರಿಯಾದಂಥ ರೀತಿಯೊಳಗಡೆ ಅರ್ಥ ಬರುವಂಥ ರೀತಿಯೊಳಗಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವರ್ಷ ಆಗೋ ಹಾಗೆ, ಪ್ರತಿ ಬಾರಿ ಆಗೋ ಹಾಗೆ ಯಾವಾಗ ಮಾಡಬೇಕು ನೀವು ತೀರ್ಮಾನ ಮಾಡಿ, ನಮ್ಮದೇ ಭಿನ್ನಾಭಿಪ್ರಾಯ ಇಲ್ಲ. ಏನಾಗಿದೆ ಮಾನ್ಯ ಅಧ್ಯಕ್ಷರೇ, ಚಿಕ್ಕಮಗಳೂರಿನ ಗೋಣಿಬೀಡು ಸುತ್ತಮುತ್ತಲಿನ ಗ್ರಾಮದಲ್ಲಿ ಬೀಟಮ್ಮ ಗ್ಯಾಂಗ್ ಶುರುವಾಗಿದೆ. ಕಸ್ಕೆಬೈಲು ಗ್ರಾಮದಲ್ಲಿ ಬೀಟಮ್ಮ ಗ್ಯಾಂಗ್ ಸಂಚಾರ ಜಾಸ್ತಿಯಾಗಿದ್ದು 45 ಕಾಡಾನೆಗಳ ಓಡಾಟದಿಂದ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ಹೀಗಾಗಿ ಡ್ರೋನ್ ಕ್ಯಾಮೆರಾಗಳ ಮೂಲಕ ಕಾಡಾನೆಗಳ ಚಲನವಲನದ ಮೇಲೆ ಅರಣ್ಯ ಇಲಾಖೆ ಕಣ್ಣಿಟ್ಟಿದೆ. ಗ್ರಾಮಸ್ಥರು ಸುರಕ್ಷಿತವಾಗಿರಬೇಕು ಅಂತ ಸೂಚನೆ ಕೊಟ್ಟಿದೆ. ರೈಲ್ವೆ ಕಾಮಗಾರಿ ಮಾಡುತ್ತಿದ್ದ ಕಾರ್ಮಿಕರ ಮೇಲೆ ಒಂಟಿ ಸಲಗ ದಾಳಿಗೆ ಯತ್ನಿಸಿರುವ ಘಟನೆ ತಮಿಳುನಾಡಿನ ನೀಲಗಿರಿ ಜಿಲ್ಲೆಯ ಕೂನೂರಿನಲ್ಲಿ ನಡೆದಿದೆ. ರೈಲ್ವೆ ಕಾಮಗಾರಿ ಮಾಡುತ್ತಿದ್ದ ಸ್ಥಳಕ್ಕೆ ಬಂದ ಕಾಡಾನೆ ಏಕಾಏಕಿ ಕಾರ್ಮಿಕರ ಕಡೆಗೆ ನುಗ್ಗಿದೆ. ಈ ವೇಳೆ ಕಾರ್ಮಿಕರು ದಿಕ್ಕಾಪಾಲಾಗಿ ಓಡಿದ್ದು ಆನೆ ಅಟ್ಟಾಡಿಸಿಕೊಂಡು ಬಂದಿರುವ ದೃಶ್ಯ ಕಾರ್ಮಿಕರ ಮೊಬೈಲಲ್ಲಿ ಸೆರೆಯಾಗಿದೆ. ಆಹಾರ ಅರಸಿ ಜಿಂಕೆಯೊಂದು ಕಾಡಿನಿಂದ ನಾಡಿಗೆ ಬಂದಿದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹಳೆ ಕೋರ್ಟ್ ಸರ್ಕಲ್ ಬಳಿ ಜಿಂಕೆ ಕಾಣಿಸಿಕೊಂಡಿದೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಜಿಂಕೆಯನ್ನು ಸುರಕ್ಷಿತವಾಗಿ ಸೆರೆ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಹೆಜ್ಜೇನು ದಾಳಿಯಾಗಿದೆ. ಬಿಸಿಲಿನ ತಾಪಕ್ಕೆ ಜೇನುಹುಳುಗಳ ತಮ್ಮ ಗೂಡನ್ನು ಬಿಟ್ಟಿದ್ದು ಬೇವಿನ ಮರದ ಕೆಳಗೆ ನಿಂತಿದ್ದ ವ್ಯಕ್ತಿಯ ಮೇಲೆ ಏಕಾಏಕಿ ದಾಳಿ ನಡೆಸಿದೆ. ವ್ಯಕ್ತಿ ಕಿರ್ಚಾಡ್ತಿರೋದನ್ನು ಗಮನಿಸಿದ ಯುವಕರು ಬೆಂಕಿ ಹಚ್ಚಿ ಹೊಗೆ ಹಾಕಿ ಜೇನು ನೊಣವನ್ನು ಓಡಿಸಿದ್ದಾರೆ. ಕೂಡಲೇ ಸ್ಥಳೀಯರು ವ್ಯಕ್ತಿಯನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುತ್ತಿದ್ದಾರೆ. ದೆಹಲಿಯ ಪಲಂ ಪ್ರದೇಶದ ಬಹುಮಹಡಿ ಕಟ್ಟಡದಲ್ಲಿ ಭಾರೀ ಅಗ್ನಿ ದುರಂತ ನಡೆದಿದೆ. ದುರಂತದಲ್ಲಿ 3 ಮಕ್ಕಳು ಸೇರಿದಂತೆ ಒಂದೇ ಕುಟುಂಬದ 9 ಮಂದಿ ಸಜೀವ ದಹನ ಆಗಿದ್ದಾರೆ. 3 ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸುದ್ದಿ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ 30 ಅಗ್ನಿಶಾಮಕ ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿದೆ. ಮಂಡ್ಯದ ಮೇಲುಕೋಟೆಯ ವಿಶ್ವವಿಖ್ಯಾತ ವೈರಮುಡಿ ಉತ್ಸವ ತಮಿಳುನಾಡು ಪಾಲಾಯಿತು ಎಂಬ ಚರ್ಚೆ ಎದ್ದಿದೆ. ಉತ್ಸವ ಹತ್ತಿರವಾಗ್ತಿದ್ದಂತೆ ಆಹ್ವಾನ ಪತ್ರಿಕೆಯೊಂದು ವೈರಲ್ ಆಗಿದ್ದು ಚೆನ್ನೈ ಮೂಲದ ವ್ಯಕ್ತಿಗೆ ಉತ್ಸವದ ಸ್ಪಾನ್ಸರ್ಸ್ ಅಂತ ಉಲ್ಲೇಖಿಸಲಾಗಿದೆ. 10 ದಿನ ನಡೆಯುವ ಉತ್ಸವಗಳಲ್ಲಿ ಸ್ಪಾನ್ಸರ್ ಹಿಡಿದು ಉತ್ಸವ ನಡೆಸುವಷ್ಟು ದೇವಾಲಯ ದಿವಾಳಿಯಾಯ್ತಾ ಎಂಬ ಪ್ರಶ್ನೆ ಎದ್ದಿದೆ. ಹೀಗಾಗಿ ದೇವಸ್ಥಾನದ ಇಒ ಮತ್ತು ವ್ಯವಸ್ಥಾಪನಾ ಸಮಿತಿ ವಿರುದ್ಧ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಪ್ರತಿ ವರ್ಷದಂತೆ ದೇವಾಲಯವೇ ಉತ್ಸವ ನಡೆಸುವಂತೆ ಆಗ್ರಹಿಸಲಾಗಿದೆ.